Namaste, a very happy evening to all my dear students, teacher, and the school administrative department. We welcome you all to our Vidya Shakti science session. My name is Ashwita Malnad, and I'm your science tutor. Having said that, children, how was your day? Hope you are having a nice time. So it's a Thursday. We are still in the mid of we have crossed mid of the week. Okay. So now in our yesterday's session, I'm sorry, in our last session, ideally, we learned about Tuesday session. We learned about is matter in our surroundings pure in this chapter. We were discussing about various facts. We learned about the physical and chemical changes in the matter. Okay. After that, there is few questions in your textbook. So ideally page number 19. So you'll have to classify certain things into chemical or physical changes. Since it's an evening session, let us boost ourselves with an activity. So I shall share my screen here. Now you're going to give me the answer as in the physical changes or the chemical changes, and I shall note it down here. Okay, no matter it is right or wrong, please give it a try. So we'll go one by one and we'll try and see. So cutting of trees, is it a physical change or chemical change? ಈಗ ನಾನು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ ಚಾಟ್ ಬಾಕ್ಸ್ ಅಲ್ಲಿ ಅಥವಾ ಲೈವ್ ಕಮೆಂಟ್ ಅಲ್ಲಿ ನೀವು ಸರಿಯಾದಂತಹ ಉತ್ತರ ಅಥವಾ ನಿಮ್ಗೆ ಯಾವ್ದು ಸರಿಯಾದಂತಹ ಉತ್ತರ ಅನ್ಸುತ್ತೆ ಅದನ್ನ ನಮ್ಗೆ ತಿಳಿಸ್ಕೊಡ್ಬೇಕಾಗತ್ತೆ ಸೊ ದಟ್ we can also note it down here. Okay, I want an active participation from your end as I had it in the last class, isn't it? Christ has set a benchmark. ಸೊ ನೀವೆಲ್ಲರೂ ಕೂಡ ಬೇರೆ ಕ್ಲಾಸ್ಗಳಿಗೆ ಕಂಪೇರ್ ಮಾಡಿದಾಗ ಬಹಳ ಆಕ್ಟಿವ್ ಆಗಿ ಇಂಟರಾಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಒಂದು ಬೆಂಚ್ ಮಾರ್ಕ್ ನ ಕ್ರಿಯೇಟ್ ಮಾಡಿದೀರಾ. ಸೊ ಆ ಬೆಂಚ್ ಮಾರ್ಕ್ ನ ನಾವು ಮುಂದುವರಿಸ್ತಾ ಹೋಗೋಣ. ಆಯ್ತಾ? ಈಗ ಮೊದಲನೇದಾಗಿ ಕಟಿಂಗ್ ಆಫ್ ಟ್ರೀಸ್. ಇಸ್ ಇಟ್ ಅ ಫಿಸಿಕಲ್ ಆಕ್ಟಿವಿಟಿ ಆರ್ ಕೆಮಿಕಲ್ ಚೇಂಜ್? ಫಿಸಿಕಲ್ ಚೇಂಜಾ ಕೆಮಿಕಲ್ ಚೇಂಜಾ? ಯಾರು ಉತ್ತರ ಹೇಳ್ತೀರಾ ನನ್ಗೆ? ಯಾವ ಸ್ಕೂಲ್ ಫಸ್ಟ್ ಪಾರ್ಟಿಸಿಪೇಟ್ ಮಾಡ್ತೀರಾ? ಕಟಿಂಗ್ ಆಫ್ ಟ್ರೀಸ್, ಇಸ್ ಇಟ್ ಅ ಫಿಸಿಕಲ್ ಚೇಂಜ್ ಆರ್ ಕೆಮಿಕಲ್ ಚೇಂಜ್? ಇದು ಒಂದು ಭೌತಿಕವಾದಂತಹ ಬದಲಾವಣೆನಾ ಅಥವಾ ರಾಸಾಯನಿಕ ಬದಲಾವಣೆನಾ? ಸೊ ಯಾರು ನನ್ಗೆ ಸರಿಯಾದಂತಹ ಉತ್ತರ ಹೇಳ್ತಾ ಹೋಗ್ತೀರಾ? ಯಾವ ಸ್ಕೂಲ್ ಫಸ್ಟ್ ಪಾರ್ಟಿಸಿಪೇಟ್ ಮಾಡ್ತೀರಾ? ವೆರಿ ಗುಡ್. MDRS Attibele school has given me the right answer. It's a physical change. ರೈಟ್. ನೆಕ್ಸ್ಟ್, ಮೆಲ್ಟಿಂಗ್ ಆಫ್ ಬಟರ್ ಇನ್ ಅ ಪ್ಯಾನ್. ಸೊ ನಾವೇನಾದ್ರೂ ಒಂದು ಒಳ್ಳೆ ಆಹಾರನ ಕುಕ್ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಬೆಣ್ಣೆ ಹಾಕಿದ್ರೆ ಅದ್ರ ಟೇಸ್ಟ್ ಚೆನ್ನಾಗಿರುತ್ತೆ ಅಲ್ವಾ? ಸೊ ಬೆಣ್ಣೆನ ಒಂದು ಪ್ಯಾನ್ ಒಳಗೆ ಹಾಕಿದಾಗ ಅದು ಮೆಲ್ಟ್ ಆಗಿ ಹೋಗುತ್ತೆ. ಸೊ ಅದ್ರಲ್ಲಿ ಫಿಸಿಕಲ್ ಆಗಿ ಚೇಂಜ್ ಆಗ್ತಾ ಇದೆಯಾ, ಕೆಮಿಕಲ್ ಆಗಿ ಚೇಂಜ್ ಆಗ್ತಾ ಇದೆಯಾ? ಅಗೇನ್ ಅತ್ತಿಬೇಳೆ ಸ್ಕೂಲ್ ಹ್ಯಾಸ್ ಗಿವನ್ ದ ಆನ್ಸರ್ ಕೆಮಿಕಲ್ ಚೇಂಜ್ ಅಂತ. ಯು ಥಿಂಕ್ ಇಟ್ಸ್ ಅ ಕೆಮಿಕಲ್ ಚೇಂಜ್? ಥಿಂಕ್ ಅಬೌಟ್ ಇಟ್. ನಾನ್ ಲಾಸ್ಟ್ ಟೈಮ್ ಎಕ್ಸಾಂಪಲ್ ಕೊಟ್ಟಿದ್ದೆ ನಿಮ್ಗೆ. ಈಗ ಒಂದು ಐಸ್ ಕ್ಯೂಬ್ ಅನ್ನ ನಾನ್ ಫ್ರಿಡ್ಜ್ ಇಂದ ತೆಗ್ದು ಆಚೆ ಇಟ್ಟಾಗ ಅದು ಕರ್ಗಿ ನೀರಾಗುತ್ತೆ. ಆ ನೀರನ್ನ ಬಿಸಿ ಮಾಡಿದಾಗ ಆವಿ ಆಗುತ್ತೆ ಅಂತ. ಸೊ ಅವಾಗ ನಾವೇನಂತ ಹೇಳಿದ್ವಿ? ಕೆಮಿಕಲ್ ಆಗಿ ಯಾವ್ದೇ ಚೇಂಜ್ ಆಗ್ತಾ ಇಲ್ಲ, ಬಟ್ ಫಿಸಿಕಲ್ ಚೇಂಜ್ ಅನ್ನ ಗಮನಿಸಬಹುದು ಅಂತ. ಸೊ ಮೆಲ್ಟಿಂಗ್ ಆಫ್ ಬಟರ್ ಇನ್ ಅ ಪ್ಯಾನ್ ಇಸ್ ಅ ಫಿಸಿಕಲ್ ಚೇಂಜ್. ಇಟ್ಸ್ ಓಕೆ, ದೇರ್ ಇಸ್ ನಥಿಂಗ್ ರಾಂಗ್ ಇನ್ ಗಿವಿಂಗ್ ಅ ಟ್ರೈ ಅಲ್ವಾ? ಸೊ ಥ್ಯಾಂಕ್ ಯು ಫಾರ್ ಟ್ರೈಂಗ್ ಅತ್ತಿಬೇಳೆ ಸ್ಕೂಲ್. ಬಟ್ ಸರಿಯಾದ ಆನ್ಸರ್ ಕೊಟ್ಟಿರೋದು Yadawad. Am I right in spelling your name? BC224 Yadawad school has given us the right answer. It's a physical change. Okay. So let me copy paste. Computer ಅಲ್ವಾ ಏನಕ್ಕೆ ಇರೋದು ಇದನ್ನ ಯುಟಿಲೈಸ್ ಮಾಡ್ಕೊಳ್ಳೋಣ ಟೆಕ್ನಾಲಜಿನ. ಲೆಟ್ ಮಿ ಕಾಪಿ ಅಂಡ್ ಪೇಸ್ಟ್ ಸೊ ದಟ್ ವಿ ಕ್ಯಾನ್ ಸೇವ್ ಟೈಮ್. ಓಕೆ. ನೆಕ್ಸ್ಟ್, ರಸ್ಟಿಂಗ್ ಆಫ್ ಅಲ್ಮೀರಾ. ಅಲ್ಮೀರಾ ಬೀರೋ ಅದು ರಸ್ಟ್ ಹಿಡಿಯುವಂಥದ್ದು. ಅದೊಂದು ಫಿಸಿಕಲ್ ಚೇಂಜಾ ಕೆಮಿಕಲ್ ಚೇಂಜಾ? ಯು ಕ್ಯಾನ್ ಜಸ್ಟ್ ಪುಟ್ PC ಆರ್ CC. ಅದು ಪರವಾಗಿಲ್ಲ, ನಡೆಯುತ್ತೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. PC ಅಂದ್ರೆ ಫಿಸಿಕಲ್ ಚೇಂಜ್, CC ಅಂದ್ರೆ ಕೆಮಿಕಲ್ ಚೇಂಜ್. ಯಾಕಂದ್ರೆ ಸುಮಾರು ಪ್ರಶ್ನೆಗಳು ಇದೆಯಲ್ಲ, ಟೈಮ್ ಹಿಡಿಯುತ್ತೆ ನಿಮಗೆ ಟೈಪ್ ಮಾಡ್ಲಿಕ್ಕೆ. PC ಅಥವಾ CC ಅಂತ ಕೂಡ ಹಾಕಬಹುದು. ಸೊ ನೆಕ್ಸ್ಟ್ ಯಾವ ಸ್ಕೂಲ್ ಟ್ರೈ ಮಾಡ್ತೀರಾ? ಕೆಮಿಕಲ್ ಚೇಂಜ್. ಓಕೆ, ನಂದಿಗುಡಿ ಹರಿಹರದಿಂದ ನಮ್ಗೆ ಕೆಮಿಕಲ್ ಚೇಂಜ್ ಅಂತ ಹೇಳ್ತಾ ಇದ್ದಾರೆ. ಅಂಡ್ ದೆನ್
ಅತ್ತಿಬೇಳೆಯಿಂದ ಕೆಮಿಕಲ್ ಚೇಂಜ್ ಅಂತಿದ್ದಾರೆ. ಮುನವಳ್ಳಿ ಸ್ಕೂಲ್ ಕಿತದಾಳಿಂದ ಸಿಸಿ ಕೆಮಿಕಲ್ ಚೇಂಜ್ ಅಂತಿದ್ದಾರೆ. ಯಾದವಾಡ್ ಕೆಮಿಕಲ್ ಚೇಂಜ್, MDRS ಒಗ್ಗಾ ಸ್ಕೂಲ್ ಕೆಮಿಕಲ್ ಚೇಂಜ್. ಸೊ ನೀವೆಲ್ಲ ಇಷ್ಟು ಜನ ಹೇಳ್ತಾ ಇದ್ದೀರಾ ಅಂದ್ರೆ ಆಬ್ವಿಯಸ್ಲಿ ಅದು ಕೆಮಿಕಲ್ ಚೇಂಜೇ ಆಗಿರ್ಬೇಕಲ್ವಾ? Chemical change is the right answer. Next, boiling of water to form steam. ಲಾಸ್ಟ್ ಕ್ಲಾಸ್ನಲ್ಲಿ ಐ ಹ್ಯಾಡ್ ಟೋಲ್ಡ್ ದಿಸ್ ಎಕ್ಸಾಂಪಲ್ ಅಲ್ವಾ? ನೀರನ್ನ ಕುದಿಸ್ತೀವಿ ಅದನ್ನ. ಸೊ ಅದು ಫಿಸಿಕಲ್ ಚೇಂಜಾ ಕೆಮಿಕಲ್ ಚೇಂಜಾ? ಯು ಗಾಟ್ ದ ಫಸ್ಟ್ ಆನ್ಸರ್ ಫ್ರಮ್ ಅತ್ತಿಬೇಳೆ ಸ್ಕೂಲ್. ವೆರಿ ಗುಡ್. ಐ ಲೈಕ್ ದ ವೇ ಯು ಕ್ಯಾಚ್ ದ ಪಾಯಿಂಟ್. ನಾನು ಹೇಳ್ಕೊಟ್ಟಿರೋ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ನೀವು ಹೇಳ್ತಾ ಇದ್ದೀರಾ. ಇಟ್ಸ್ ನಥಿಂಗ್ ಬಟ್ ಫಿಸಿಕಲ್ ಚೇಂಜ್. ವೆರಿ ಗುಡ್. ಅದನ್ ಬಿಟ್ಟು ಒಗ್ಗಾ ಸ್ಕೂಲ್ ಕೊಡ್ಲಿಲ್ಲ ನಮ್ಗಿನ್ನು. ಓಕೆ, I'm getting so many answers. MDRS BC 16 school has given the right answer, physical change. Munavalli Kitadal school, physical change. Yadawad school has given chemical change. No, it's not chemical change, it's a physical change. ನೀರನ್ನ ಬಾಯ್ಲ್ ಮಾಡೋದಿದೆಯಲ್ಲ, ಅದು physical change. ಅದರಲ್ಲಿರೋ ಯಾವುದೇ chemical properties change ಆಗ್ತಾ ಇಲ್ಲ. Only the physical properties is getting changed from cube to water and water to steam. Okay. Next, passing of electric current through water. ಎಲೆಕ್ಟ್ರಿಕ್ ಕರೆಂಟ್ ನ ನೀರಿನ ಮೂಲಕ ನಾವು ಪಾಸ್ ಮಾಡ್ತೀವಲ್ವಾ, ಅದ್ ಯಾವ ಚೇಂಜ್? ಓಕೆ, ಇವಾಗ ನಾನು ನೀರಿನ ಮೂಲಕ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಮಾಡ್ತಾ ಇದ್ದಾಗ ಏನಾಗುತ್ತೆ? ಐಲ್ ಗಿವ್ ಯು ಕ್ಲೂ. ಯು ಸಿ, ವಾಟರ್ ವಿಲ್ ಬ್ರೇಕ್ ಡೌನ್ ಇಂಟು ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಗ್ಯಾಸಸ್ ಆಗಿ ಅದು ಬ್ರೇಕ್ ಡೌನ್ ಆಗುತ್ತೆ. ಸೊ ಯಾವ ಚೇಂಜ್ ಅದು? ಫಿಸಿಕಲ್ ಚೇಂಜಾ ಕೆಮಿಕಲ್ ಚೇಂಜಾ? ಒಗ್ಗಾ ಸ್ಕೂಲ್ ಇಸ್ ಸೇಯಿಂಗ್ ಕೆಮಿಕಲ್ ಚೇಂಜ್. ಅತ್ತಿಬೇಳೆ ಕೆಮಿಕಲ್ ಚೇಂಜ್. ನಂದಿಗುಡಿ ಕೆಮಿಕಲ್ ಚೇಂಜ್. CC Yadawad, BC MDRS 16 chemical change. Only one ಹಳಿಬೀಡು ಸ್ಕೂಲ್ ಇಂದ ಫಿಸಿಕಲ್ ಚೇಂಜ್ ಅಂತಿದ್ದೀರಾ, ಮಿಕ್ಕಿದವರೆಲ್ಲ ಕೆಮಿಕಲ್ ಚೇಂಜ್ ಅಂತಿದ್ದೀರಾ. ಸೊ ಬಹುಮತ ಹೋಗ್ತಾ ಇರೋದು ಕೆಮಿಕಲ್ ಚೇಂಜ್ಗೆ. ಸೊ ಸರಿಯಾದಂತಹ ಉತ್ತರ ಕೆಮಿಕಲ್ ಚೇಂಜ್. ನಾನು ಈ ಕ್ವೆಶ್ಚನ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಏನಂದ್ರೆ, ಎಲೆಕ್ಟ್ರಿಕ್ ಕರೆಂಟ್ ವಾಟರ್ ಅಲ್ಲಿ ಪಾಸ್ ಆಗಿ ಹೋಗ್ತಿರ್ಬೇಕಾದ್ರೆ ಏನಾಗುತ್ತೆ, ದ ವಾಟರ್ ಗೆಟ್ಸ್ ಬ್ರೇಕ್ ಡೌನ್ ಇಂಟು ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಗ್ಯಾಸಸ್. ಸೊ ಇಲ್ಲೊಂದು ಕೆಮಿಕಲ್ ಚೇಂಜ್ ಆಗ್ತಾ ಇದೆ. ಸೊ ಇಟ್ ವುಡ್ ಬಿ ಅ ಕೆಮಿಕಲ್ ಚೇಂಜ್. ನೆಕ್ಸ್ಟ್, ಡಿಸಾಲ್ವಿಂಗ್ ಕಾಮನ್ ಸಾಲ್ಟ್ ಇನ್ ವಾಟರ್. ಉಪ್ಪನ್ನ ನೀರಿನಲ್ಲಿ ಕರಗಿಸೋದು, ಇದು ಫಿಸಿಕಲ್ ಚೇಂಜಾ ಕೆಮಿಕಲ್ ಚೇಂಜಾ? PVC ಅಂದ್ರೆ ಹತ್ತಿಬೇಳೆ PVC ಅಂತ ಕಳ್ಸಿದ್ರ. ವಾಟ್ ಇಸ್ PVC? ಫಿಸಿಕಲ್ ಚೇಂಜ್ ಗೊತ್ತು, ಬಿ ಏನು? ಓಕೆ, ಕರೆಕ್ಟೆಡ್. ಥ್ಯಾಂಕ್ ಯು. ಸೊ ನಂದಿಗುಡಿ ಸ್ಕೂಲ್ ಹರಿಹರದಿಂದ PC ಫಿಸಿಕಲ್ ಚೇಂಜ್ ಅಂತಿದ್ದೀರಾ. ಯಾದವಾಡ್ ಸ್ಕೂಲ್ ಕೆಮಿಕಲ್ ಚೇಂಜ್ ಅಂತಿದ್ದೀರಾ. ಹಳಿಬೀಡು ಸ್ಕೂಲ್ ಫಿಸಿಕಲ್ ಚೇಂಜ್. MDRS B16 ಸ್ಕೂಲ್ ಫಿಸಿಕಲ್ ಚೇಂಜ್. ಸೊ ದ ರೈಟ್ ಆನ್ಸರ್ ಇಸ್, ನೀರಲ್ಲಿ ಉಪ್ಪನ್ನ ಕರಗಿಸೋದು ಯಾವುದೇ ರೀತಿಯಾದಂತಹ ಕೆಮಿಕಲ್ ಪ್ರಾಪರ್ಟೀಸ್ ಚೇಂಜ್ ಆಗಲ್ಲ. ಅದರ ಒಂದು ಫಿಸಿಕಲ್ ಭೌತಿಕ ಸ್ಥಿತಿ ಒಂದು ಚೇಂಜ್ ಆಗುತ್ತೆ. ಸೊ ದಟ್ ಇಸ್ ಅ ಫಿಸಿಕಲ್ ಚೇಂಜ್. ಓಕೆ, ಲಾಸ್ಟ್ ಕ್ವೆಶ್ಚನ್. ಫ್ರೂಟ್ ಸಲಾಡ್ ಯೂಸಿಂಗ್ ರಾ ಫ್ರೂಟ್ಸ್. ಒಂದು ಫ್ರೂಟ್ ಸಲಾಡ್ ಮಾಡಿ ಎಲ್ಲಾ ತರದ ಹಣ್ಣುಗಳನ್ನ ಹಾಕಿ, ಆಪಲ್, ಬನಾನಾ, ಸಪೋಟಾ, ಎಲ್ಲಾ ತರದ ಹಣ್ಣನ್ನ ಹಾಕಿ ನಾವು ಮಾಡುವಂತಹ ಫ್ರೂಟ್ ಸಲಾಡ್ ಫಿಸಿಕಲ್ ಚೇಂಜಾ ಕೆಮಿಕಲ್ ಚೇಂಜಾ? ಸೊ ಹರಿಹರ, ನಂದಿಗುಡಿಯಿಂದ and Yadawad, Halebeedu school, Attibele school, all the school has given us the right answer. It is nothing but physical change. ಅದರ ಒಂದು ಭೌತಿಕ ಸ್ಥಿತಿ ಅಷ್ಟೇ ಬದಲಾವಣೆ ಆಗ್ತಾ ಇದೆ, ಯಾವುದೇ ರೀತಿಯಂತಹ ರಾಸಾಯನಿಕ ಬದಲಾವಣೆ ಆಗ್ತಾ ಇಲ್ಲ. ಸೊ ಇಟ್ಸ್ ಅ ಫಿಸಿಕಲ್ ಚೇಂಜ್. ಓಕೆ, ಅದನ್ ಬಿಟ್ಟು ದೇರ್ ವಾಸ್ ಅನ್ ಅದರ್ ಎಕ್ಸಾಂಪಲ್ ವಿಚ್ ಇಸ್ ನಾಟ್ ದರ್ ಇನ್ ಯೋರ್ ಟೆಕ್ಸ್ಟ್ ಬುಕ್. ಬರ್ನಿಂಗ್ ಆಫ್ ಪೇಪರ್ ಅಂಡ್ ವುಡ್. ನಾವು ಪೇಪರ್ ಮತ್ತೆ ವುಡ್ ಅನ್ನ ಬರ್ನ್ ಮಾಡ್ತೀವಲ್ಲ, ಅದು ಫಿಸಿಕಲ್ ಚೇಂಜಾ ಕೆಮಿಕಲ್ ಚೇಂಜಾ? ಪೇಪರ್ ನ ಬರ್ನ್ ಮಾಡೋದು ಅಥವಾ ವುಡ್ ನ ಬರ್ನ್ ಮಾಡೋದು, ಬೆಂಕಿ ಹಾಕೋದು, ಅದು ಉರಿತಾ ಇರುತ್ತಲ್ಲ, ಇಸ್ ಇಟ್ ಅ ಫಿಸಿಕಲ್ ಆರ್ ಕೆಮಿಕಲ್ ಚೇಂಜ್? PC2 has given us PC as the answer, but that's wrong. It's a chemical change. ಸರಿಯಾದಂತಹ ಉತ್ತರ ಹಳಿಬೀಡು ಸ್ಕೂಲ್, ನಂದಿಗುಡಿ ಸ್ಕೂಲ್, and then Attibele school has given us the right answer. Even Hosan Gadde, am I right? Or Hosan Gadi school has also given the right answer. It's a physical change.
Thank you so much for all of your active participation. I'm really feeling good to see so many answers over here. Okay, so cutting of trees is a physical change. You can repeat with me. Melting of butter in a pan is a physical change. Rusting of almira is a chemical change. Boiling of water to form steam is a physical change. Passing of electric current through water is a chemical change. Dissolving common salt in water is a physical change. Fruit salad using raw fruit is a physical change. Okay. So you can note in your textbook also. I'll give you time. I'll give you 30 seconds time. Is it enough? ತುಂಬಾ ಜಾಸ್ತಿ ಮ್ಯಾಮ್. ಒಂದು 10 ಸೆಕೆಂಡ್ ಕೊಟ್ಟಿದ್ರೆ ಸಾಕಾಗಿರೋದು. ಹೌದಾ? I'll give you time. A minute time. Please take down. Note it. So ಇದಕ್ಕೆ I'll give you 10 seconds time. So to think just you can write PC and CC textbook ಅಲ್ಲಿ. You need not write in a full abbreviated form. But ಹಾಗಂತ ಎಕ್ಸಾಮ್ ಅಲ್ಲೂ ಹಾಗೆ ಬರಿಬೇಡಿ. ಹಾಗೆ ಬರ್ದು ಆನ್ಸರ್ ಕರೆಕ್ಟ್ ಇತ್ತು ಬಟ್ ಫುಲ್ ಫಾರ್ಮ್ ಅಲ್ಲಿ ಬರ್ದಿಲ್ಲ ಅಂತ ಟೀಚರ್ ಮಾರ್ಕ್ಸ್ ಕಟ್ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ ನಮ್ VS ಸೈನ್ಸ್ ಟೀಚರ್ ಹೀಗೆ ಹೇಳ್ಕೊಟ್ಟಿದ್ದು ಅಂತ ಹೇಳ್ಬಿಡ್ಬೇಡಿ. ಆಮೇಲೆ ಟೀಚರ್ ನನಗ್ ಬೈತಾರೆ ಅಲ್ವಾ? ಸೊ ಆಲ್ವೇಸ್ ಸವಿಸ್ತಾರವಾಗಿ ಕ್ಲೀನ್ ಆಗಿ ಎಕ್ಸಾಮ್ ನಲ್ಲಿ ಬರೆಯೋದನ್ನ ಪ್ರಿಪೇರ್ ಈಗ್ಲಿಂದಾನೇ ಆಗ್ತಾ ಹೋಗ್ಬೇಕು. ಬಿಕಾಸ್ ನೆಕ್ಸ್ಟ್ ಕ್ಲಾಸ್ ಯಾವ್ದಿರೋದು ನಿಮ್ಗೆ 10th ಸ್ಟ್ಯಾಂಡರ್ಡ್ ಅಲ್ವಾ? 10th ಸ್ಟ್ಯಾಂಡರ್ಡ್ ಅಲ್ಲಿ ದೇರ್ ವಿಲ್ ಬಿ ಅ ಲಾಟ್ ಆಫ್ ಥಿಂಗ್ ಫಾರ್ ಯು ಟು ರೈಟ್. Public exam ಇರುತ್ತೆ. You can't just simply write in the shortcut form or typo form, message form ಅಲ್ಲೆಲ್ಲ ಬರೀಲಿಕ್ಕೆ ಆಗಲ್ಲ. Okay, done. Once you're done, give me a heads up. You can just put the message in the chat box saying we have completed anta. We'll move forward. ಆಗಿದೆನಾ? Are you all done? Give me a heads up once you're done. You can just put your message in the comments chat section saying that whether you have completed or not. Yes, ma'am, completed, ma'am. Thank you so much for all your response. Okay. Now please open your textbook. So we are in page number 19. You have about various type of substances. Okay. So now talking about the substance, on the basis of their chemical composition, substance can be classified either as an element or compound. ಅದರಲ್ಲಿರುವಂತಹ ರಾಸಾಯನಿಕ ಕಂಪೋಸಿಷನ್ ಏನಿರುತ್ತೆ ಅದ್ರ ಮೂಲಕವಾಗಿ ಅದನ್ನ ಎಲಿಮೆಂಟ್ಸ್ ಅಥವಾ ಕಾಂಪೌಂಡ್ಸ್ ಆಗಿ ನಾವು ವರ್ಗೀಕರಿಸಬಹುದು. ಮೊದಲನೇದಾಗಿ ಎಲಿಮೆಂಟ್ಸ್ ಅಂತ ಹೇಳಿದ್ರೆ ಏನು? ಸೊ ಇದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ I have to talk about a scientist. I'll share his picture to you. So why we are so likely to share pictures? That's because when you learn something pictorially, okay, ಪಿಕ್ಚರ್ ಅಲ್ಲಿ ನೀವು ಕಲ್ತಾಗ ಅದು ನಿಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯುತ್ತೆ ಅಲ್ವಾ? ಸಿನಿಮಾ ಎಲ್ಲ ಅದಕ್ಕೆ ತಾನೇ ನಮ್ಗೆ ಅಷ್ಟು ಚೆನ್ನಾಗಿ ಡೈಲಾಗ್ ಬೈ ಡೈಲಾಗ್ ನೆನ್ಸಿರುತ್ತೆ. ಹೌದಾ? KGF ಅಲ್ಲಿ ಯಾರು ಆಕ್ಟ್ ಮಾಡಿದ್ದು? ಯಾರು ಹೀರೋ KGF ಮೂವಿಲಿ? ಯಾರು ಹೀರೋ? ಪ್ರಭಾಸ್ ಅಲ್ವಾ? ಕರೆಕ್ಟಾ? ಇಲ್ಲ ಮ್ಯಾಮ್. ಯಾರು ಹೀರೋ? ಯಶ್. ಸೊ ಹಾಗೇನೆ
ಯಾವ ಒಂದು ಪಿಕ್ಚರ್ಸ್ ನ ನೀವು ನೋಡ್ತಿರ್ತೀರಾ, ಸೊ ಯು ವಿಲ್ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್ ಇನ್ ಅ ಮಚ್ ಬೆಟರ್ ವೇ. Okay, so now here you can see a name, you can see a scientist. Okay, the name of the scientist is Robert Boyle. Okay, he was the first scientist to use the term element in 1661. ಈಗ ಸುಮಾರಷ್ಟು ಎಲಿಮೆಂಟ್ಸ್ ಗಳ ಬಗ್ಗೆ ಮಾತಾಡ್ತೀವಿ, ಅದ್ರ ಬಗ್ಗೆ ಸಂಶೋಧನೆಗಳು ನಡೀತಾ ಹೋಗುತ್ತೆ, ಅದ್ರಲ್ಲಿ ಇರುವಂತಹ ವರ್ಗೀಕರಣವನ್ನ ನಾವು ದಿನನಿತ್ಯ ಜೀವನದಲ್ಲಿ ಬಳಸ್ತಾ ಹೋಗ್ತೀವಿ. ಬಟ್ ಫಾರ್ ದ ವೆರಿ ಫಸ್ಟ್ ಟೈಮ್ ಎಲಿಮೆಂಟ್ ಅಂದ್ರೆ ಇದು ಅಂತ ಕಂಡಿಡ್ದಿದ್ದು ರಾಬರ್ಟ್ ಬಾಯ್ಲ್ ಅನ್ನುವಂತಹ ಸೈಂಟಿಸ್ಟ್. ಯು ಆರ್ ಸೀಯಿಂಗ್ ಹಿಸ್ ಪಿಕ್ಚರ್ಸ್ ಇನ್ ದ ಇಯರ್ 1661 he found out. Post that ಆಂಟೋನಿ ಲಾರೆಟ್ ಲಾವೋಸೈರ್ ಅನ್ನುವಂತಹ ಸೈಂಟಿಸ್ಟ್ ಇದ್ರು. Yes, he's the scientist. His name was Antony Laurent Lavoisier. He was a French chemist and he was the first person to establish an experimentally useful definition of an element. ಸೊ ಈ ಎರಡು ಸೈಂಟಿಸ್ಟ್ ಇಂದ ಎಲಿಮೆಂಟ್ ಅನ್ನುವಂತಹ ವಿಷಯಕ್ಕೆ ಬಹಳಷ್ಟು ಕಾಂಟ್ರಿಬ್ಯೂಷನ್ ಆಗಿದೆ. ಅಂಡ್ ಎಸ್ಪೆಷಲಿ ಆಂಟೋನಿ ಲಾರೆಂಟ್, ಯಾವ ಒಂದು ಪಿಕ್ಚರ್ ನ ನೀವು ನನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, he defined an element as a basic form of matter and that cannot be broken down into simple substances by chemical reaction. So what is an element? Element is an, you can note down, basic form of matter. That element is an basic form of matter that cannot be broken down into simpler substances, that cannot be broken down into simpler substances by chemical reaction. Okay, by chemical reaction. ಸೊ ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಇಟ್ಸ್ ವೆರಿ ಹೈ ಟೈಮ್ ಫಾರ್ ಆಲ್ ಆಫ್ ಯು ಟು ಪ್ರಿಪೇರ್ ಅ ಶಾರ್ಟ್ ನೋಟ್. ಯಾಕೆ ಶಾರ್ಟ್ ನೋಟ್ ಇಂಪಾರ್ಟೆಂಟ್ ಆಗುತ್ತೆ? ಸಿ, ಐ ಹ್ಯಾವ್ ಪ್ರಿಪೇರ್ಡ್ ಅ ಶಾರ್ಟ್ ನೋಟ್ ಹಿಯರ್. ಇದನ್ನ ನಾನು ಫಸ್ಟ್ ತೋರಿಸ್ತೀನಿ, ಆ ನಂತರ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಇದು ಯಾವ ಚಾಪ್ಟರ್ಗೆ ಸಂಬಂಧಪಟ್ಟಿದ್ದು? ಇಸ್ ಮ್ಯಾಟರ್ ಇನ್ ಆರ್ ಸರೌಂಡಿಂಗ್ಸ್ ಪ್ಯೂರ್. ಎಕ್ಸಾಮ್ ಟೈಮ್ ಅಲ್ಲಿ ಹೇಗೆ ಕಲಿತೀರಾ? ಎಲಿಮೆಂಟ್ಸ್ ಆರ್ ಡಿವೈಡೆಡ್ ಇಂಟು ಆರ್ ಕ್ಯಾಟಗರೈಸ್ಡ್ ಇಂಟು ಮೆಟಲ್ಸ್, ನಾನ್ ಮೆಟಲ್ಸ್ ಅಂಡ್ ಮೆಟಲಾಯ್ಡ್ಸ್. ಓಕೆ, ಮೆಟಲ್ಸ್ ಪ್ರಾಪರ್ಟಿ ಏನು? ದೇ ಆರ್ ಲಸ್ಟರ್, ಶೈನಿ ಆಗಿ ಇರುತ್ತೆ. ದೇ ಆರ್ ಇನ್ ಸಿಲ್ವರಿ ಗ್ರೇ ಆರ್ ಗೋಲ್ಡನ್ ಯೆಲ್ಲೋ ಕಲರ್. ದೇ ಆರ್ ಗುಡ್ ಕಂಡಕ್ಟರ್ ಆಫ್, ಟಿಕ್ ಹಾಕಿದೀನಿ ನಾನಿಲ್ಲ, ಐ ಆಮ್ ನಾಟ್ ರೈಟಿಂಗ್ ಗುಡ್ ಕಂಡಕ್ಟರ್, ಇನ್ಸ್ಟೆಡ್ ಐ ಆಮ್ ಪುಟಿಂಗ್ ಅ ಟಿಕ್, ವಿಚ್ ಮೀನ್ಸ್ ದೇ ಆರ್ ಗುಡ್ ಕಂಡಕ್ಟರ್ ಆಫ್ heat and electricity. And then they are ductile, malleable and sonorous in nature. Some of the example are gold, silver, copper, etc. I have put in the black color because idillige gadi dati lache bandide because of very less space here. So ನೀವು ಕನ್ಫ್ಯೂಸ್ ಆಗಬಾರ್ದು ಅಂತ. ಸೊ ಈಗ ನಾನ್ ಮೆಟಲ್ಸ್ ಏನು? ನಾನ್ ಮೆಟಲ್ಸ್ ಬಂದು ದೇ ಹ್ಯಾವ್ ವೆರೈಟಿ ಆಫ್ ಕಲರ್ಸ್. ಅನ್ಲೈಕ್ ಮೆಟಲ್ಸ್ ವಿಚ್ ಆರ್ ಇನ್ ಸಿಲ್ವರಿ ಗ್ರೇ ಆರ್ ಗೋಲ್ಡನ್ ಯೆಲ್ಲೋ ಕಲರ್ ಅಲ್ಲ, ಇದ್ರಲ್ಲಿ ಬೇಕಾದಷ್ಟು ಕಲರ್ಸ್ ಗಳಿರುತ್ತೆ. Have put an into mark, which means they are bad conductor of heat and electricity. Next point is that they are non-lustrous, non-sonorous, non-malleable. An example of non-metals are hydrogen, oxygen, carbon, etc. This looks like a cartoon, right? But it's a carbon, etc. Okay, so this is how you prepare a short note. ಗೊತ್ತಾಯ್ತಾ? ಸೊ ನಾವು ಬನ್ನಿ ಇದನ್ನೇನ್ ನಾನು ಬರ್ದಿದ್ದೀನಿ ಅದನ್ನೇ ಇನ್ ಡೆಪ್ತ್ ಆಗಿ ನಾವು ಕಲಿತಾ ಹೋಗೋಣ ನಮ್ಮ ಚಾಪ್ಟರ್ ಅಲ್ಲಿ. ಸಾರಿ. Elements can be normally divided into metals, non-metals and metalloids. ಈಗ ಮೆಟಲ್ಸ್ ಬಂದು ದೇ ಹ್ಯಾವ್ ಸಮ್ ಪ್ರಾಪರ್ಟೀಸ್. ಫಸ್ಟ್ ಪ್ರಾಪರ್ಟಿ ಏನು? ದೇ ಆರ್ ಲಸ್ಟರಸ್ ಅಂಡ್ ಶೈನಿ. ಅಂದ್ರೆ ಅವು ನೋಡ್ಲಿಕ್ಕೆ ಹೊಳಪಿನಿಂದ ಇರುತ್ತೆ, ಒಂದು ರೀತಿಯಾದಂತಹ ಹೊಳಪಿರುತ್ತೆ ಮೆಟಲ್ಸ್ ಗಳಲ್ಲಿ, ಅಲ್ವಾ? ಮತ್ತೆ ಅದು ಸಾಮಾನ್ಯವಾಗಿ ಸಿಲ್ವರಿ ಗ್ರೇ ಕಲರ್ ಅಥವಾ ಗೋಲ್ಡನ್ ಯೆಲ್ಲೋ ಕಲರ್ ಅಲ್ಲಿ ಇರುತ್ತೆ. ಹೊನ್ನ ಬಣ್ಣ ಅಂತ ಕರಿತೀವಲ್ಲ, ಗೋಲ್ಡನ್ ಯೆಲ್ಲೋ ಕಲರ್ ಆರ್ ಸಿಲ್ವರಿ ಗ್ರೇ ಕಲರ್, ಬೂದು ಬಣ್ಣ. ಓಕೆ, ಸೊ ಆ ಬಣ್ಣಗಳಲ್ಲಿ ಇರುತ್ತೆ. ದೇ ಕಂಡಕ್ಟ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ಸಿ, ಅದು ಗ್ರೇ ಕಲರ್ ಅಲ್ಲಿ ಇದ್ರೂ ಕೂಡ ಬಿಕಾಸ್ ಆಫ್ ಇಟ್ ಇಸ್ ಲಸ್ಟರಿ ಅಂಡ್ ಶೈನಿ, ದೇ ಟರ್ನ್ ಟು ಬಿ ಸಿಲ್ವರಿ ಗ್ರೇ. Okay, and they are very good conductor of heat and electricity. They are ductile. Ductile ಅಂದ್ರೆ ಏನ್ ಮೇಡಮ್?
ಡಕ್ಟೈಲ್ ಅಂದ್ರೆ ದೇ ಕ್ಯಾನ್ ಬಿ ಡ್ರಾನ್ ಇನ್ ಟು ವೈರ್ಸ್ ಅಂತ. ವೈರ್ ತರ ಪುಲ್ ಮಾಡಬಹುದು ನಾವು ಮೆಟಲ್ಸ್ ನ. ಮೆಟಲ್ ವೈರ್ ಗಳನ್ನ ಕೇಳಿದ್ದೀರಾ? ಹ್ಮ್. ಅಂಡ್ ದೆನ್ ದೇ ಆರ್ ಮ್ಯಾಲಿಯಬಲ್. ಮೆಟಲ್ ಶೀಟ್ಸ್ ಗಳನ್ನ ಕೇಳಿದ್ದೀರಾ? ಸೊ ಈ ಮೆಟಲ್ಸ್ ಗಳನ್ನ ತಿನ್ ಶೀಟ್ ಆಗಿ ಕೂಡ ನಾವು ಕಟ್ಬಹುದು ಅದನ್ನ. ಅಂಡ್ ದೆನ್ ದೇ ಆರ್ ಸೊನೋರಸ್. ಸೊನೋರಸ್ ಅಂದ್ರೆ ಅದ್ರ ಮೇಲೆ ನಾವು ಹೊಡೆದಾಗ ಅದ್ರ ಮೇಲೆ ಸೌಂಡ್ ಬರುತ್ತೆ. ಓಕೆ. ಸೊ ಅದನ್ನ ನಾವು ಮೆಟಲ್ಸ್ ಅಂತ ಕರಿತೀವಿ. ಕೆಲವೊಂದು ಉದಾಹರಣೆ ಇಲ್ಲಿ ಕೊಟ್ಟಿದ್ದಾರೆ: ಗೋಲ್ಡ್, ಸಿಲ್ವರ್, ಕಾಪರ್, ತಾಮ್ರ, ಐರನ್, ಕಬ್ಬಿಣ, sodium, potassium, etc. These are all the example of metals. And one point is that mercury. Mercury kuda one metal, but this is the only metal on this earth that is liquid at room temperature. ಪಾದರಸ ತರ ತುಂಬಾ ಫಾಸ್ಟ್ ಆಗಿ ಕೆಲಸ ಮಾಡೋರ್ಗೆ ಏನ್ ಹೇಳ್ತೀವಿ ನಾವು? ಪಾದರಸ ತರ ಇದಾರಲ್ಲ, ಸೋ ಫಾಸ್ಟ್ ಅಂತ ಹೇಳ್ತೀವಲ್ವಾ, ದಟ್ಸ್ ಬಿಕಾಸ್ ಆಫ್ ಮರ್ಕ್ಯುರಿ. ಮರ್ಕ್ಯುರಿ ಇಸ್ ಆಲ್ಸೋ ಮೆಟಲ್ ವಿಚ್ ಇಸ್ ಯೆಲ್ಲೋಯಿಶ್ ಇನ್ ಕಲರ್, ಬಟ್ ಇಟ್ ಇಸ್ ದ ಓನ್ಲಿ ಮೆಟಲ್ ವಿಚ್ ಇಸ್ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್. ಗೊತ್ತಾಯ್ತಾ? ಸೊ ಈ ಪ್ರಶ್ನೆ ಬರಬಹುದು. ವಿಚ್ ಇಸ್ ದ ಓನ್ಲಿ ಮೆಟಲ್ ದಟ್ ಇಸ್ ಲಿಕ್ವಿಡ್ ಅಟ್ ದ ರೂಮ್ ಟೆಂಪರೇಚರ್? ಗೋಲ್ಡ್, ಸಿಲ್ವರ್, ಮರ್ಕ್ಯುರಿ, ಪೊಟ್ಯಾಷಿಯಂ. ಏನಂತ ಆನ್ಸರ್ ಮಾಡ್ತೀರಾ? ಮರ್ಕ್ಯುರಿ. ಓಕೆ. ನೆಕ್ಸ್ಟ್ ನಾನ್ ಮೆಟಲ್ಸ್. ನಾನ್ ಮೆಟಲ್ಸ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಅದರಲ್ಲಿ ವಿಭಿನ್ನವಾದಂತಹ ಕಲರ್ಸ್ ಗಳನ್ನ ನಾವು ನೋಡ್ತಾ ಹೋಗ್ಬೋದು. ದೇ ಆರ್ ಲಾಟ್ ವೆರೈಟೀಸ್ ಆಫ್ ಕಲರ್ಸ್ ಇನ್ ದ ನಾನ್ ಮೆಟಲ್ಸ್. And then they are very poor conductor of heat and electricity. Third is that they are not lustrous, ಹೊಳಿತಾ ಇರಲ್ಲ, sonorous ಶಬ್ದಗಳನ್ನ ಮಾಡಲ್ಲ, ಅಥವಾ malleable, ಅದನ್ನ ಶೀಟ್ ತರದಲ್ಲಿ ನೀವು ತಟ್ಲಿಕ್ಕಾಗಲ್ಲ. ಓಕೆ. ಸೊ ಕೆಲವೊಂದು ಎಕ್ಸಾಂಪಲ್ ಆಫ್ ನಾನ್ ಮೆಟಲ್ಸ್ ಆರ್ ಹೈಡ್ರೋಜನ್, ಆಕ್ಸಿಜನ್, ಅಯೋಡಿನ್ ಕೂಡ ಒಂದು ಎಕ್ಸಾಂಪಲ್. ಕಾರ್ಬನ್ ಇನ್ ಯೋರ್ ಲಾಸ್ಟ್ ಕ್ಲಾಸ್ ಅಂದ್ರೆ ವೆನ್ ಯು ಆರ್ ಇನ್ ಯೋರ್ ಪ್ರೀವಿಯಸ್ ಕ್ಲಾಸ್ 8th ಸ್ಟ್ಯಾಂಡರ್ಡ್ ಅಲ್ಲಿ ಯು ಹ್ಯಾಡ್ ಅ ಚಾಪ್ಟರ್, ಇಸ್ ಇಟ್ ಕೋಲ್ ಅಂಡ್ ಪೆಟ್ರೋಲಿಯಂ ಅಂತ. ಕೋಲ್ ಚಾಪ್ಟರ್ ಅಲ್ಲಿ ಯು ಹ್ಯಾಡ್ ಅಬೌಟ್ ವೇರಿಯಸ್ ಕಾಂಪೊನೆಂಟ್ಸ್ ಆಫ್ ಕೋಲ್. ಕೋಕ್ ಇತ್ತು. ಕೋಕ್ ಇಸ್ ಒನ್ ಆಫ್ ದ ಮ್ಯಾಕ್ಸಿಮಮ್ ಲೆವೆಲ್ ಆಫ್ ಕಾರ್ಬನ್ ಜಾಸ್ತಿ ಇರುತ್ತೆ ಕೋಕ್ ನಲ್ಲಿ. ಆಯ್ತಾ? ಸೊ ಬಟ್ ಆ ಪ್ರಶ್ನೆ ಇಟ್ ಹ್ಯಾಡ್ ಕಮ್ ಇನ್ ದ 10th ಕ್ಲಾಸ್ ಪಬ್ಲಿಕ್ ಕ್ವೆಶ್ಚನ್ ಅಲ್ಲಿ ಬಂದಿತ್ತು. ಸೊ ಏನಂತ ಹೇಳಿದ್ರೆ, ಕಾರ್ಬನ್ ಅತಿ ಹೆಚ್ಚು ಯಾವ್ದ್ರಲ್ಲಿ ಇರೋದು? ವಿಚ್ ಸಬ್ಸ್ಟೆನ್ಸ್ ಹ್ಯಾಸ್ ದ ಲಾರ್ಜೆಸ್ಟ್ ಅಮೌಂಟ್ ಆಫ್ ಕಾರ್ಬನ್? ಎನಿ ಗೆಸಸ್? ಕಾರ್ಬನ್ ಜಾಸ್ತಿ ಯಾವ ಒಂದು ಸಬ್ಸ್ಟೆನ್ಸ್ ನಲ್ಲಿ ನಾವು ಕಾಣ್ಲಿಕ್ಕೆ ಸಿಗುತ್ತೆ? ಮೆನಿ ಆಫ್ ದಮ್ ಹ್ಯಾಡ್ ಗಿವನ್ ದ ಆನ್ಸರ್ ಆಸ್ ಕೋಕ್ ಅಂತ. Any of you can take a guess? Of course, it's out of syllabus. I'm asking you. But ಗೊತ್ತಿದ್ಯಾ? You can put it in the comment or chat box. Come on, take a guess. So which is the which substance has the largest amount of carbon or purest form of carbon ಅಂತ ನಾವ್ ಏನನ್ನ ಕರಿತೀವಿ? ಕೋಕ್ ಅಂತ ಹೇಳ್ತಾ ಇದ್ದೀರಾ? ಕೋಲ್ ಅಂತ ಹೇಳ್ತಾ ಇದ್ದೀರಾ? Wait a moment. Let me explain you this with an activity so that ನಿಮ್ಗೆ ಅದು ನೆನಪಿನಲ್ಲಿ ಉಳಿಯುತ್ತೆ. Can you all see my screen? Okay, the question is here. Which is the purest form of carbon? Option is graphite, coke, diamond, and all of the option. ಈಗ ಹೇಳಿ ಯಾವ್ದು ಸರಿಯಾದಂತಹ ಉತ್ತರ ಇರಬಹುದು? I have given you an answer hint ಕೊಟ್ಟಿದೆ. ಕೋಕ್ ಅಂತೂ ಅಲ್ಲ. ಇದಂತೂ ಅಲ್ಲ. It's wrong. Graphite ನ we use it in the lead. Okay, ಅದೇ game complete ಆಗೋಯ್ತು. Anyways, I'll reshare it to you. ಸೊ ದ ಪ್ಯೂರೆಸ್ಟ್ ಫಾರ್ಮ್ ಆಫ್ ಕಾರ್ಬನ್ ಬಂದು ಬೇರೆ ಯಾವ್ದ್ರಲ್ಲಿ ಗ್ರಫೈಟ್, ಲೆಡ್ ಅಲ್ಲಿ ಯೂಸ್ ಮಾಡ್ತೀವಿ. ಪೆನ್ಸಿಲ್ ಲೆಡ್ ಗಳಲ್ಲಿ ಕಾಣಬಹುದು. ಕೋಕ್ ಅಂತೂ ಅಲ್ಲ. ಕೋಕ್ ಅಲ್ಲಿ ಕಾರ್ಬನ್ ಇದೆ, ಬಟ್ ಹೈಯೆಸ್ಟ್ ಲೆವೆಲ್ ಅಲ್ಲಿ ಇದೆ, ಬಟ್ ಕಂಪ್ಲೀಟ್ 100% ಇಲ್ಲ. ಸೊ ಸರಿಯಾದಂತಹ ಉತ್ತರ ಡೈಮಂಡ್. ಡೈಮಂಡ್ ಇಸ್ ದ ಪ್ಯೂರೆಸ್ಟ್ ಫಾರ್ಮ್ ಆಫ್ ಕಾರ್ಬನ್.
So diamond is the right answer. If you had not known about it, the all of the above ಅಂತ Uga school ಅವ್ರು ಹೇಳಿದ್ರು, no, it's not the right answer. Diamond is the right answer. So if you didn't know about it, please make sure that carbon, diamond is a non-metal. ನಾವು ನಾನ್ ಮೆಟಲ್ ನ ಮೆಟಲ್ ಒಳಗೆ ಸೇರಿಸ್ತೀವಿ. ಅಂದ್ರೆ ಕಾರ್ಬನ್ ನ ಡೈಮಂಡ್ ನ ವಿ ಪುಟ್ ಇಟ್ ಇನ್ ದ ಗೋಲ್ಡ್ ರಿಂಗ್ ಅಲ್ವಾ. ಸೊ ಆಸ್ ಅ ಗೋಲ್ಡ್ ಜ್ಯುವೆಲರಿ ಯೂಸ್ ದ ಡೈಮಂಡ್ ಒನ್. ಸೊ ಡೈಮಂಡ್ ಇಸ್ ದ ಪ್ಯೂರೆಸ್ಟ್ ಫಾರ್ಮ್ ಆಫ್ ಕಾರ್ಬನ್. ಇಟ್ಸ್ ಅ ನಾನ್ ಮೆಟಲ್, ಬಟ್ ವಿ ಪುಟ್ ಇಟ್ ಇನ್ ದ ಮೆಟಲ್. ಬಟ್ ಮ್ಯಾಮ್ ನೀವ್ ಹೇಳಿದ್ರಿ ನಾನ್ ಮೆಟಲ್ಸ್ ಬಂದು ಲಿಸ್ಟರಸ್ ಆಗಿರಲ್ಲ, ಶೈನಿ ಆಗಿರಲ್ಲ ಅಂತ. ಬಟ್ ಡೈಮಂಡ್ ಪಳಪಳ ಅಂತ ಹೊಳಿಯುತ್ತಲ್ಲ ಅಂತ. ಇಟ್ಸ್ ಅನ್ ಎಕ್ಸೆಪ್ಷನ್. ಡೈಮಂಡ್ ಇಸ್ ದ ಒನ್ಲಿ ನಾನ್ ಮೆಟಲ್ ದಟ್ ಇಸ್ ಲಿಸ್ಟರ್, ಶೈನಿ ಆಗಿರುತ್ತೆ. ಸೊ that was an extra gyan that we had given you about diamonds or non-metals. Okay. Having said that, there are some elements that intermediate properties between those of metals and non-metals. So they are called as metalloids. ಈಗ metalloids ಅಂತ ಹೇಳಿದ್ರೆ ಇತ್ಲೇಗ ಅದು ಮೆಟಲ್ಸ್ ಅಂತಾನೂ ಆಗಲ್ಲ, ನಾನ್ ಮೆಟಲ್ಸ್ ಅಂತಾನೂ ಆಗಲ್ಲ ಅಂತಂದ ಮೆಟಲಾಯ್ಡ್ಸ್ ಅಂತೀವಿ. ಎಕ್ಸಾಂಪಲ್ ಬೋರಾನ್, ಸಿಲಿಕಾನ್, ಜರ್ಮೇನಿಯಂ ಇವೆಲ್ಲ ಮೆಟಲಾಯ್ಡ್ಸ್ಗೆ ಇರುವಂತಹ ಕೆಲವೊಂದು ಉದಾಹರಣೆಗಳು. Okay, and you have some extra piece of knowledge in your textbook, page number 20, which says that the number of elements known at present are more than 100. 92 elements are naturally occurring and the rest are man-made. Elements ಗಳಲ್ಲಿ 100ರಷ್ಟಿದೆ, 92ರಷ್ಟು ಭಾಗ ನೈಸರ್ಗಿಕವಾಗಿ ದೊರೆತು ಇನ್ನು 8 ಭಾಗ ಮಿಕ್ಕಿದ್ದು ಮಾನವ ನಿರ್ಮಿತವಾಗಿರುತ್ತೆ. Majority of the elements are solid. 11 elements are in gaseous state at room temperature. 2 elements are liquid at room temperature. ಅದು ಮರ್ಕ್ಯೂರಿ ಮತ್ತೆ ಬ್ರೊಮೈನ್. ಮರ್ಕ್ಯೂರಿ ಬಂದು ಇಟ್ಸ್ ಅ ಮೆಟಲ್ಗೆ ಉದಾಹರಣೆ ಆದ್ರೆ ಬ್ರೊಮೈನ್ ಇಸ್ ಅ ನಾನ್ ಮೆಟಲ್. Elements like gallium and cesium becomes liquid at temperature slightly above room temperature, that is 303 Kelvin. This is extra piece of knowledge for you all to know and understand. ನೆಕ್ಸ್ಟ್ ಬಂದು ಕಾಂಪೌಂಡ್ಸ್. ಕಾಂಪೌಂಡ್ಗೆ ಹಾರಕ್ ಹೋಗೋಕ್ಕಿಂತ ಮುಂಚೆ ಸೊ ಮೆಟಲ್ಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಾವು ಪಡ್ಕೊಳ್ತಾ ಹೋಗೋಣ. ವಿತ್ ದ ಹೆಲ್ಪ್ ಆಫ್ ದೀಸ್ ಪಿಕ್ಚರ್. ಸೊ ಸಾಲಿಡ್ ರೂಪದಲ್ಲಿರುವಂತಹ ಕೆಲವೊಂದು ಮೆಟಲ್ಸ್ಗಳು ಗೋಲ್ಡ್, ಸಿಲ್ವರ್, ಪ್ಲಾಟಿನಮ್, ಐರನ್, ಕಾಪರ್, ಅಲ್ಯೂಮಿನಿಯಂ, ಟೈಟಾನಿಯಂ, ಮರ್ಕ್ಯುರಿ. ಸೊ ಮರ್ಕ್ಯುರಿ ಅದನ್ನ ನಾವು ಸಾಲಿಡ್ ರೂಪದಲ್ಲಿ ತರಬಹುದು, ಬಟ್ ಇನ್ ದ ರೂಮ್ ಟೆಂಪರೇಚರ್ ಇಟ್ ಇಸ್ ಇನ್ ಲಿಕ್ವಿಡ್. ಇಲ್ಲೂ ಕೂಡ ಲಿಕ್ವಿಡ್ ರೂಪದಲ್ಲೇ ಇದೆ. ಕ್ರೋಮಿಯಂ, ಮ್ಯಾಗ್ನೀಷಿಯಂ, ಜಿಂಕ್, lead. These are all certain example of metals. You can note it down. ನೋಟ್ ಮಾಡ್ಕೊಬಹುದು. ಗೋಲ್ಡ್, ಸಿಲ್ವರ್, ಪ್ಲಾಟಿನಮ್, ಐರನ್, ಕಾಪರ್, ಅಲ್ಯೂಮಿನಿಯಂ, ಟೈಟಾನಿಯಂ, ಮರ್ಕ್ಯುರಿ, ಕ್ರೋಮಿಯಂ, ಮ್ಯಾಗ್ನೀಷಿಯಂ, ಜಿಂಕ್ ಅಂಡ್ ಲೆಡ್. ನೋಟ್ ಮಾಡ್ಕೊಳ್ಳಿ ಇದನ್ನ. And with all of your permission, can I extend the class for another 15 minutes? So let us complete this metal and non-metal topic, alva. So let us extend for another 15 minutes. Kindly cooperate. After that, your rest for the day. Done? Note ಮಾಡ್ಕೊಂಡ್ರಾ? Can I go forward? ನಮ್ಗೆ ಲೈಫಲ್ಲಿ ಇಷ್ಟು ಸಿಕ್ಬಿಟ್ರೆ ಸಾಕಲ್ವಾ? ಗೋಲ್ಡ್, ಸಿಲ್ವರ್, ಪ್ಲಾಟಿನಮ್ ಸಾಕಲ್ಲ ಇಷ್ಟು ಸಿಕ್ಬಿಟ್ರೆ? ಸಾಲ್ದು. ಇವೆಲ್ಲದಕ್ಕಿಂತ ಮುಖ್ಯವಾಗಿ ಬೇಕಾಗಿರೋದು ನಾಲೆಜ್. ನಾಲೆಜ್ ಇಸ್ ದ ಬೇಸಿಕ್ ಥಿಂಗ್. ಅದ್ ಕದಿಲಿಕ್ಕಾಗದೇ ಇರುವಂತಹ ಸಂಪತ್ತು ಅಂತ ಹೇಳ್ತಾರೆ ವಿದ್ಯೆ, ಅಲ್ವಾ? ಸೊ ವಿದ್ಯೆ ಸಿಕ್ಕಿದ್ರೆ ತಾನಾಗೆ ಇವೆಲ್ಲ ನಮ್ಗೆ ಸಿಗ್ತಾ ಹೋಗುತ್ತೆ. So these are some of the example of metals, and they include iron, copper, aluminium, gold, silver, and zinc. Other examples are also there. This is totally out of syllabus. As an extra piece of knowledge we are sharing with you. Lithium anta ide, magnesium, nickel and titanium. ಇವುಗಳು ಸಹ ಮೆಟಲ್ ಗೆ ಇರುವಂತಹ ಉದಾಹರಣೆಗಳು. ಮೆಟಲ್ಸ್ ನ ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಂದು their ability to conduct electricity and heat.
ಟೆಕ್ಸ್ಟ್ ಬುಕ್ ಅಲ್ಲಿ ಹೇಳ್ದಂಗೆ ಇಟ್ಸ್ ಅ ವೆರಿ ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ದಿ ಆರ್ ಲಸ್ಟರ್ ಅಂದ್ರೆ ಶೈನಿ ಆಗಿರುತ್ತೆ ಅಂಡ್ ದಿ ಎಬಿಲಿಟಿ ಟು ಬಿ ಶೇಪ್. ಅದನ್ನ ಯಾವುದೇ ರೀತಿಯಾದಂತಹ ಶೇಪ್ ನಾ ಹೇಳ್ದಂಗೆ ಅದನ್ನ ತಟ್ಟೆ ರೀತಿಯಾಗಿ ಮಾಡಬಹುದು ಅಥವಾ ಉದ್ದದ ದಾರದ ರೀತಿಯಾಗಿ ಮಾಡಬಹುದು. ದಟ್ ಇಸ್ ವೈ ಅಲ್ವಾ ಜ್ಯುವೆಲರಿಗೆ ನಾವು ಡಿಫ್ರೆಂಟ್ ಶೇಪ್ ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇರೋದು. ಸೊ ದೇ ಕ್ಯಾನ್ ಬಿ ಶೇಪ್ಡ್ ಇನ್ ಡಿಫ್ರೆಂಟ್ ಫಾರ್ಮ್. ಸೊ ಇನ್ನೊಂದ್ ಸ್ವಲ್ಪ ಡೀಟೇಲ್ ಆಗಿ ನಾವು ಈ ಒಂದು ಮೆಟಲ್ ಬಗ್ಗೆ ನೋಡೋದಾದ್ರೆ, ಸೊ ನಿಮ್ಗೆ ಇದೆಲ್ಲ ಗೊತ್ತಿರ್ಲಿ. ಮೆಟಲ್, ದ ಫಸ್ಟ್ ಒನ್ ಇಸ್ ಐರನ್. ಐರನ್ ಇಸ್ ಅ ಸ್ಟ್ರಾಂಗ್ ವರ್ಸಟೈಲ್ ಮೆಟಲ್ ಯೂಸ್ಡ್ ಇನ್ ಕನ್ಸ್ಟ್ರಕ್ಷನ್ ಆಫ್ ಮಷಿನರಿ ಅಂಡ್ ವೆಹಿಕಲ್ಸ್. ಐರನ್ ಅನ್ನ ನಾವು ಸಾಮಾನ್ಯವಾಗಿ ಮಿಷಿನ್ಗಳಿಗೆ ಮತ್ತೆ ಈ ವೆಹಿಕಲ್ಸ್ ಗಳನ್ನ ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ನಾವು ಐರನ್ ಅನ್ನ ಬಳಸ್ತಾ ಹೋಗ್ತೀವಿ. ಓಕೆ, ನೋಟ್ ಮಾಡ್ಕೊಂತಾ ಇದ್ರೆ ಯು ಕ್ಯಾನ್ ಟೇಕ್ ಅ ನೋಟ್ ಆಫ್ ಇಟ್. ಡನ್. ಕಾಪರ್. ಕಾಪರು ಕೂಡ ಒಂದು ಉತ್ತಮವಾದಂತಹ ಎಲೆಕ್ಟ್ರಿಸಿಟಿ ವಾಹಕ, ಎಕ್ಸಲೆಂಟ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಯೂಸ್ಡ್ ಇನ್ ವೈರಿಂಗ್ ಅಂಡ್ ಪ್ಲಂಬಿಂಗ್. ಪ್ಲಂಬಿಂಗ್ ಪರ್ಪಸ್ಗೆ ಮತ್ತೆ ವೈರಿಂಗ್ ಪರ್ಪಸ್ಗೆಲ್ಲ ವಿ ಯೂಸ್ ದಿಸ್ ಕಾಪರ್. Done. Next, aluminium. Please stop me if you feel that I'm very fast at times. ಓಕೆ, ಅಲ್ಯೂಮಿನಿಯಂ ಬಂದು ಇದೊಂದು ಲೈಟ್ ವೆಯ್ಟ್ ಮೆಟಲ್. ಲೈಟ್ ವೆಯ್ಟ್ ಅಂಡ್ ರೆಸಿಸ್ಟೆಂಟ್ ಟು ಕೊರೋಷನ್. ಕೊರೋಷನ್ ಅಂದ್ರೆ ಏನು? ಕೊರೋಷನ್ ಅಂತ ಹೇಳಿದ್ರೆ ಏನು? ಈಗ ತುಕ್ಕು ಹಿಡಿಯೋದು ಅಂತ ಹೇಳ್ತೀವಿ. ನೀವೊಂದು ಮೆಟಲ್ ನ ಒಂದೇ ಜಾಗದಲ್ಲಿ ಇಟ್ಟಿದ್ರೆ ಆ ಜಾಗದಿಂದ ತೆಗ್ದಾಗ ಅದು ತುಕ್ಕು ಹಿಡಿಯುತ್ತೆ. ಸೊ ವಿ ಕಾಲ್ ಇಟ್ ಆಸ್ ಕರೋಷನ್. ಯೂಸ್ಡ್ ಇನ್ ಏರ್ಕ್ರಾಫ್ಟ್, ಪ್ಯಾಕಿಂಗ್ ಅಂಡ್ ಕುಕ್ವೇರ್. Very good, MDRS Halibeedi School. You have given the right answer. Rusting of iron ಅಂತ. Not just iron, any metal for that matter. Corrosion ಅಂತ ಹೇಳಿದ್ರೆ ತುಕ್ಕು ಹಿಡಿಯೋದು ಅಂತ ಹೇಳ್ತೀವಿ. ಓಕೆ. ಅಂಡ್ ಈ ಅಲ್ಯೂಮಿನಿಯಂ ನ ಕುಕ್ವೇರ್ ಅಲ್ಲಿ ಅಲ್ಯೂಮಿನಿಯಂ ಬೇಸ್ಡ್ ಇಂಡಾಲ್ಯೂಮಿನಿಯಂ ಅಂತ ಕುಕ್ವೇರ್ ಗಳು ಕೇಳಿದ್ದೀರಾ? ಅಂದ್ರೆ ಇಂಡಿಯನ್ ಅಲ್ಯೂಮಿನಿಯಂ ಅಂತ ಕುಕ್ಕರ್ಗಳು, ಬೇಕಾದಷ್ಟು ಪಾತ್ರೆಗಳು ಎಲ್ಲ ಬರುತ್ತೆ. ಸೊ ಆತರ ಕುಕ್ವೇರ್ ಆಗಿ ಪ್ಯಾಕೇಜಿಂಗ್ಗೆಲ್ಲ ಯೂಸ್ ಮಾಡ್ತೀವಿ. ಬಟ್ ಅಲ್ಯೂಮಿನಿಯಂ ಬೇಸ್ಡ್ ಕುಕ್ವೇರ್ ಅಲ್ಲಿ ಅಷ್ಟು ಕುಕಿಂಗ್ ಮಾಡೋದು ಒಳ್ಳೇದಲ್ಲ ನಮ್ಮ ಆರೋಗ್ಯಕ್ಕೆ ಅಂತ ಹೇಳ್ತಾರೆ. ಸೊ ನಮ್ಮ ಆರೋಗ್ಯಕ್ಕೆ ತುಂಬಾ ಬೆಸ್ಟ್ ಸೂಟೆಡ್ ಕುಕ್ವೇರ್ ಅಂತ ಹೇಳಿದ್ರೆ ದಟ್ ಇಸ್ ಕಬ್ಬಿಣ, ಐರನ್ ಬೇಸ್ಡ್ ಕುಕ್ವೇರ್ ಗಳು ಇರುತ್ತಲ್ಲ, ಐರನ್ ತವಾ, ಐರನ್ ಪಾತ್ರೆ, ದೇ ಆಲ್ ಆರ್ ಗುಡ್ ಫಾರ್ ಹೆಲ್ತ್. ಅಂಡ್ ಅದನ್ ಬಿಟ್ಟು ಈ ಮಣ್ಣಿನ ಜಾಡಿಗಳು ಬರುತ್ತೆ, ಅವಾಗಿನ ಕಾಲದಲ್ಲೆಲ್ಲ ಯೂಸ್ ಮಾಡೋದು. ಅಂಡ್ ನಾವು ಈಗ ಅದು ಟ್ರೆಂಡಿ ಆಗಿದೆ. ಸೊ ಮಡ್ ಬೇಸ್ಡ್ ಕ್ಲೇ ಪಾಟ್ಸ್ ಗಳು,
So even that is good. Ceramic could also be used to store the, various food products. We can use the ceramic one. But aluminum ಅಷ್ಟಾಗಿ ಪ್ರಿಫರ್ ಮಾಡಲ್ಲ. ಬೆಸ್ಟ್ ಅಂತ ಹೇಳಿದ್ರೆ ಸ್ಟೇನ್ಲೆಸ್ ಸ್ಟೀಲ್ that we use in our daily life, isn't it? ಸೊ ನೆಕ್ಸ್ಟ್ ಗೋಲ್ಡ್. ಅಡ್ಗೆ ಮನೆಯಿಂದ ಒಂದ್ ಸ್ವಲ್ಪ ಅಲ್ಮೀರಾ ಕಡೆ ಬರೋಣ. ಸೊ ಗೋಲ್ಡ್ ಇಸ್ ಅ ಪ್ರೀಶಿಯಸ್ ಮೆಟಲ್. ಯಾರಿಗೆ ತಾನೇ ಇಷ್ಟ ಇಲ್ಲ ಗೋಲ್ಡ್? ಇದೀರಾ ಯಾರಾದ್ರು ವಿ ಡೋಂಟ್ ಲವ್ ಗೋಲ್ಡ್ ಅನ್ನೋರು? ಸೊ ಗೋಲ್ಡ್ ಇಸ್ ಯೂಸ್ಡ್ ಇನ್ ಜ್ಯುವೆಲರಿ, ಎಲೆಕ್ಟ್ರಾನಿಕ್ ಅಂಡ್ ಡೆಂಟಿಸ್ಟ್ರಿ. ಈ ಎಲ್ಲಾದ್ರಲ್ಲೂ ನಾವು ಗೋಲ್ಡ್ ಅನ್ನ ಬಳಸ್ತಾ ಹೋಗ್ತೀವಿ. ಓಕೆ, ಹೋಪ್ ಯು ಆರ್ ಟೇಕಿಂಗ್ ದ ನೋಟ್. ಸೊ ಮ್ಯಾಮ್ ಜ್ಯುವೆಲರಿ ಗೊತ್ತು. ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಅಲ್ಲೂ ಗೋಲ್ಡ್ ಬಳಸ್ತಾರೆ ಅಂದ್ರೆ ಖಂಡಿತ ಬಳಸ್ತಾರೆ. ಡೆಂಟಿಸ್ಟ್ರಿ ಅಂತ ಹೇಳಿದ್ರೆ ದಂತ ವೈದ್ಯ ಶಾಸ್ತ್ರ ಅಂತ, ಅಂದ್ರೆ ಈ ಹಲ್ಲಿನ ಚಿಕಿತ್ಸೆ ಮಾಡುವಂತದ್ದು, ಅಲ್ಲೂ ಕೂಡ ನಾವು ಗೋಲ್ಡ್ ಅನ್ನ ಬಳಸ್ತೀವಿ. ನೆಕ್ಸ್ಟ್ ಸಿಲ್ವರ್. ಸಿಲ್ವರ್ ಕೂಡ ಮತ್ತೊಂದು ಪ್ರೀಶಿಯಸ್ ಆದಂತಹ ಮೆಟಲ್. ಸಿಲ್ವರ್ ನ ನೀವು ಗೋಲ್ಡ್ ಅಂತ ಹೇಳ್ತಾ ಇದ್ದಾರೆ ಬಿಕಾಸ್ ಗೋಲ್ಡ್ ರೇಟ್ ಇಸ್ ಟೂ ಹೈ, ಸೊ ಪೀಪಲ್ ಆರ್ ಸ್ವಿಚಿಂಗ್ ಟು ಸಿಲ್ವರ್. ಸಿಲ್ವರ್ ಮೆಟಲ್ ಇಸ್ ಯೂಸ್ಡ್ ಇನ್ ಜ್ಯುವೆಲರಿ ಅಗೇನ್, ಸಿಲ್ವರ್ ವೇರ್. ಸೊ ಸಿಲ್ವರ್ ಪಾತ್ರೆಗಳೆಲ್ಲ ಕೇಳಿರಬಹುದು. ಅಂಡ್ ಫೋಟೋಗ್ರಫಿಯಲ್ಲೂ ಕೂಡ ಸಿಲ್ವರ್ ನ ಬಳಸ್ತಾರೆ. ಸೊ ಇದನ್ನ ಫೋಟೋಗ್ರಫಿ ಹೇಗೆ, ಎಲೆಕ್ಟ್ರಾನಿಕ್ಸ್ ಹೇಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಇಟ್ ಬಿಕಮ್ಸ್ ಅನದರ್ ನ್ಯೂ ಚಾಪ್ಟರ್. ಸೊ ಐ ವುಡ್ ಕೀಪ್ ಇಟ್ ಫಾರ್ ಯೋರ್ ಇಂಟ್ರೆಸ್ಟ್. ಹೈಯರ್ ಕ್ಲಾಸಸ್ ಅಲ್ಲಿ ಖಂಡಿತವಾಗ್ಲೂ ನಿಮ್ಗೆ ಕಲೀಲಿಕ್ಕೆ ಸಿಗುತ್ತೆ. ನೆಕ್ಸ್ಟ್ ಜಿಂಕ್. ಜಿಂಕ್ ಇಸ್ ಯೂಸ್ಡ್ ಇನ್ ಗ್ಯಾಲ್ವನೈಸಿಂಗ್ ಸ್ಟೀಲ್ ಅಂಡ್ ಇನ್ ಬ್ಯಾಟರೀಸ್. ಗ್ಯಾಲ್ವನೈಸಿಂಗ್. You can take a note. Zinc is used in galvanizing steel and in batteries. ವಾಟ್ ಇಸ್ ಗ್ಯಾಲ್ವನೈಸಿಂಗ್? ಗ್ಯಾಲ್ವನೈಸಿಂಗ್ ಅಂದ್ರೆ ಒಂದ್ ಕೋಟ್ ಹಾಕೋದು. ಈಗ ಈ ಮೆಟಲ್ ಮೇಲೆ ಗೋಲ್ಡ್ ಕೋಟ್ ಹಾಕ್ಬಿಟ್ಟು 1 ಗ್ರಾಮ್ ಗೋಲ್ಡ್ ಅಂತ ಮಾರ್ತಾರೆ ಗೊತ್ತಾ? ಸೊ ಅದೇ ತರ ಸ್ಟೀಲ್ ಮೇಲೆ ಜಿಂಕಿನ ಒಂದು ಕೋಟ್ ಹಾಕ್ತಾರೆ, ಅದಕ್ಕೆ ಗ್ಯಾಲ್ವನೈಸಿಂಗ್ ಅಂತ ಕರೀತಾರೆ. ಯು ಕ್ಯಾನ್ ಟೇಕ್ ಅ ನೋಟ್, ಬರ್ಕೊಬಹುದು ಅದ್ರ ಮೇಲೆ. ನೆಕ್ಸ್ಟ್ ಲಿಥಿಯಂ. Lithium, I don't recommend you to write because syllabus ಅಲ್ಲಿ ಇಲ್ವೇ ಇಲ್ಲ lithium. But anyways, if you're interested, you can take a note. Lithium is used in batteries and pharmaceuticals. ಫಾರ್ಮಸ್ಯೂಟಿಕಲ್ಸ್ ಅಲ್ಲಿ ಮತ್ತೆ ಬ್ಯಾಟರೀಸ್ ಗಳಲ್ಲಿ ಲಿಥಿಯಂ ಅನ್ನುವಂತಹ ಮೆಟಲ್ ನ ಬಳಸ್ತೀವಿ. ಮೆಗ್ನೀಷಿಯಂ ಇಸ್ ಅ ಲೈಟ್ ವೇಟ್ ಅಂಡ್ ಯೂಸ್ಡ್ ಇನ್ ಅಲಾಯ್ಸ್. ಅಲಾಯ್ಸ್ ಅಂದ್ರೆ ಒಂದಕ್ಕಿಂತ ಎರಡು ಮೆಟಲ್ ಅಥವಾ ನಾನ್ ಮೆಟಲ್ ನ ಸಮೀಕರಿಸೋದು. ನಾವು ಲಾಸ್ಟ್ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡಿದ್ವಲ್ಲ, ನೆನ್ಪಿದ್ಯಲ್ಲ? ಅಲಾಯ್ಸ್. ಇದನ್ನು ಕೂಡ ಫಾರ್ಮಸ್ಯೂಟಿಕಲ್ಸ್ ಅಲ್ಲಿ ನಾವು ಬಳಸ್ತಾ ಹೋಗ್ತೀವಿ ಮೆಗ್ನೀಷಿಯಂ ನ. ನಿಕೆಲ್. ಹೆಸರಿದಂಗಿದೆ, ನಿಖಿಲ್ ಇದ್ದಂಗಿದೆ. ನಿಕೆಲ್ ಇಸ್ ಯೂಸ್ಡ್ ಇನ್ ಸ್ಟೇನ್ಲೆಸ್ ಸ್ಟೀಲ್ ಅಂಡ್ ಬ್ಯಾಟರೀಸ್. ಟೈಟಾನಿಯಂ, ಇದು ಬಂದು ಸ್ಟ್ರಾಂಗ್ ಅಂಡ್ ಲೈಟ್ ವೇಟ್, ಯೂಸ್ಡ್ ಇನ್ ಏರೋಸ್ಪೇಸ್ ಅಂಡ್ ಮೆಡಿಕಲ್ ಇಂಪ್ಲಾಂಟ್ಸ್. ಸೊ ಇದಿಷ್ಟು ಮೆಟಲ್ಸ್ ಗಳಿಗೆ ಇದ್ದಂತಹ ಒಂದಿಷ್ಟು ಉದಾಹರಣೆಗಳು ಹಾಗೂ ಅದು ಯಾವ ರೀತಿ ನಾವು ಬಳಸ್ತೀವಿ ಅನ್ನೋದು ಆಗಿತ್ತು. ಈಗ ಸ್ವಲ್ಪ ನಾವು ನಾನ್ ಮೆಟಲ್ಸ್ ಗಳ ಕಡೆ ಹೋಗೋಣ. ನಾನ್ ಮೆಟಲ್ಸ್ ಗಳು ಹೇಗಿದೆ ನೋಡಿ. ಕಾರ್ಬನ್ ಇದು, ಸಲ್ಫರ್, ರೆಡ್ ಫಾಸ್ಫರಸ್. These are some of the non-metals. So non-metals are elements that generally lack the properties of metals. Metals ಗೆ ಯಾವ ಒಂದು ಪ್ರಾಪರ್ಟೀಸ್ ಇರುತ್ತೆ ಅದು ನಾನ್ ಮೆಟಲ್ಸ್ ಗಳಲ್ಲಿ ಇರಲ್ಲ. ಕೆಲವೊಂದು ಉದಾಹರಣೆಗಳಂದ್ರೆ ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್, ಕಾರ್ಬನ್, ಸಲ್ಫರ್. ಸಲ್ಫರ್ ಇಸ್ SULPHUR. ಓಕೆ. ಸಲ್ಫರ್, ಫಾಸ್ಫರಸ್ ಅಂಡ್ ಕ್ಲೋರಿನ್. ಸೊ ಇದು ಕೆಲವೊಂದು ಎಕ್ಸಾಂಪಲ್ಸ್ ಗಳು. ಯು ಕ್ಯಾನ್ ನೋಟ್ ಡೌನ್ ದ ಎಕ್ಸಾಂಪಲ್. ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್, ಕಾರ್ಬನ್, ಸಲ್ಫರ್, ಫಾಸ್ಫರಸ್ ಅಂಡ್ ಕ್ಲೋರಿನ್.
ಮೆನಿ ನಾನ್ ಮೆಟಲ್ಸ್ ಆರ್ ಗ್ಯಾಸ್ ಅಟ್ ರೂಮ್ ಟೆಂಪರೇಚರ್. ಸೊ ಅದು ಅನಿಲದ ರೂಪದಲ್ಲಿ ಇರುತ್ತೆ ಇನ್ ದ ರೂಮ್ ಟೆಂಪರೇಚರ್. ಲೈಕ್ ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್ ರೂಮ್ ಟೆಂಪರೇಚರ್ ಇರುತ್ತೆ. ಆದ್ರೆ ಕಾರ್ಬನ್, ಸಲ್ಫರ್ ಇವೆಲ್ಲ ಕೂಡ ಸಾಲಿಡ್ ಅಲ್ಲಿ ಇರುತ್ತೆ. ಫಾಸ್ಫರಸ್, ಬ್ರೊಮೈನ್ ಇಸ್ ಅ ನೋಟಬಲ್ ಎಕ್ಸೆಪ್ಷನ್ ಆಸ್ ಇಟ್ ಇಸ್ ಲಿಕ್ವಿಡ್. ಹೇಗೆ ಈ ಒಂದು ಮೆಟಲ್ಸ್ ಗಳಲ್ಲಿ ವಿ ಹ್ಯಾಡ್ ಮರ್ಕ್ಯೂರಿ ಅಲ್ವಾ, ಮರ್ಕ್ಯೂರಿ ಇಸ್ ಇನ್ ಲಿಕ್ವಿಡ್ ಇನ್ ರೂಮ್ ಟೆಂಪರೇಚರ್. ಅದೇ ರೀತಿ ನಾನ್ ಮೆಟಲ್ಸ್ ಗಳಲ್ಲಿ ಬ್ರೊಮೈನ್ ಇಸ್ ಅನ್ ಎಕ್ಸೆಪ್ಷನ್ ಆಸ್ ಇಟ್ ಇಸ್ ಇನ್ ಲಿಕ್ವಿಡ್ ಟೆಂಪರೇಚರ್. ಸೊ ಮತ್ತೊಂದಿಷ್ಟು ಬ್ರೇಕ್ ಡೌನ್ ನೋಡೋದಾದ್ರೆ, ಅನಿಲ ರೂಪದಲ್ಲಿ, ಗ್ಯಾಸ್ ರೂಪದಲ್ಲಿ ವಿ ಹ್ಯಾವ್ ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್, ಫ್ಲೋರಿನ್, ಕ್ಲೋರಿನ್, ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟನ್, ಝೆನಾನ್, ರಾಡಾನ್. ಸೊ ಇದನ್ನ ನೋಟ್ ಮಾಡ್ಕೊಳ್ಳಿ. ಯಾಕೆ ನಾಳೆ ದಿನ ಬಂದು ಕ್ರಿಪ್ಟನ್ ಅಂತ ಹೇಳಿದ್ರೆ ಏನಂದ್ರೆ ನಮ್ಗೆ ಗೊತ್ತಿಲ್ಲ, ರಾಡೋನ್ ಅಂದ್ರೆ ನಮ್ಗೆ ಗೊತ್ತಿಲ್ಲ. ರಾಡೋ ವಾಚ್ ಗೊತ್ತು, ರಾಡನ್ ಅಂದ್ರೆ ಏನಂತ ಗೊತ್ತಿಲ್ಲ ಅನ್ನೋಂಗ್ ಆಗ್ಬಾರ್ದಲ್ವಾ. ಸೊ ದೀಸ್ ಆರ್ ಆಲ್ ಎಕ್ಸಾಂಪಲ್ ಆಫ್ ನಾನ್ ಮೆಟಲ್. ಐ ರಿಪೀಟ್: ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್, ಫ್ಲೋರಿನ್, ಕ್ಲೋರಿನ್, ಹೀಲಿಯಂ, ನಿಯಾನ್, ಆರ್ಗನ್, ಕ್ರಿಪ್ಟನ್, ಝೆನಾನ್, ರಾಡಾನ್ ಇವೆಲ್ಲ ನಾನ್ ಮೆಟಲ್ಸ್ ವಿಚ್ ಇಸ್ ಇನ್ ದ ಗ್ಯಾಸ್ ಸ್ಟೇಟ್. ಅದಕ್ಕೆ ಇರುವಂತಹ ಉದಾಹರಣೆಗಳು, ಎಕ್ಸಾಂಪಲ್ಸ್. ಡನ್. ನೆಕ್ಸ್ಟ್, ಸಾಲಿಡ್ ನಲ್ಲಿ ಇರುವಂತಹ ನಾನ್ ಮೆಟಲ್ಸ್ ಗಳು: ಕಾರ್ಬನ್, ಸಲ್ಫರ್, ಫಾಸ್ಫರಸ್, ಸೆಲೇನಿಯಂ, ಅಯೋಡನ್ ಇವೆಲ್ಲ ಸಾಲಿಡ್ ರೂಪದಲ್ಲಿರುವಂತಹ ನಾನ್ ಮೆಟಲ್ಸ್ ಗಳು. ಲಿಕ್ವಿಡ್ ರೂಪದಲ್ಲಿರುವಂತಹ ಏಕೈಕ ನಾನ್ ಮೆಟಲ್ ಇಸ್ ಬ್ರೊಮೈನ್. ಓಕೆ, ಹೋಪ್ ಯು ಹ್ಯಾವ್ ಟೇಕನ್ ಅ ನೋಟ್ ಆಫ್ ದಿಸ್. Non-metals are found on the right side of the periodic table and are generally poor conductors of heat and electricity. ಇದನ್ನೇ ನೋಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ದೇ ಕ್ಯಾನ್ ಬಿ ಫೌಂಡ್ ಇನ್ ವೇರಿಯಸ್ ಫಾರ್ಮ್ ಇನ್ ನೇಚರ್ ಅಂಡ್ ಆರ್ ಎಸೆನ್ಷಿಯಲ್ ಫಾರ್ ಲೈಫ್. ಲೈಕ್ ಆಕ್ಸಿಜನ್, ಆಕ್ಸಿಜನ್ ಇಸ್ ಅ ನಾನ್ ಮೆಟಲ್, ಅದಿಲ್ಲ ಅಂದ್ರೆ ನಾವು ಉಸಿರಾಡ್ಲಿಕ್ಕೆ ಆಗಲ್ಲ. ಫಾರ್ ರೆಸ್ಪಿರೇಷನ್. ಕಾರ್ಬನ್ ಫಾರ್ ಬಿಲ್ಡಿಂಗ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್. ಇದನ್ನ ಹೊರತುಪಡಿಸಿ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಗಳು ಮೆಟಲ್ಸ್ಗೆ, ಮೆಟಲಾಯ್ಡ್ಸ್ಗೆ, ನಾನ್ ಮೆಟಲ್ಸ್ಗೆ. ಮೆಟಲಾಯ್ಡ್ಸ್ ಬಂದು ಬೋತ್ ಮೆಟಲ್ ಮತ್ತೆ ನಾನ್ ಮೆಟಲ್ ನ ಗುಣಗಳನ್ನ ಹೊಂದಿರುತ್ತೆ. ಓಕೆ, ಮೆಟಲ್ಸ್ಗೆ ಎಕ್ಸಾಂಪಲ್ ಗೋಲ್ಡ್, ಕಾಪರ್, ಸಿಲ್ವರ್, ಸೋಡಿಯಂ, ಮೆಗ್ನೀಷಿಯಂ. ಹಾಗೇನೆ ಮೆಟಲಾಯ್ಡ್ಸ್ಗೆ ಇರುವಂತಹ ಉದಾಹರಣೆಗಳು ಬೋರಾನ್, ಸಿಲಿಕಾನ್, ಆರ್ಸೆನಿಕ್, ಆಂಟಿಮನಿ, ಪೊಲೋನಿಯಂ. ನಾನು ಮೆಟಲಾಯ್ಡ್ಸ್ ಬಗ್ಗೆ ಇಲ್ಲಿ ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗ್ತಿಲ್ಲ, ಬಿಕಾಸ್ ಇಟ್ ಇಸ್ ನಾಟ್ ದರ್ ಇನ್ ಆ ಸಿಲೆಬಸ್. ಓಕೆ, ನಾನ್ ಮೆಟಲ್ಸ್ಗೆ ಇರುವಂತಹ ಕೆಲವೊಂದು ಉದಾಹರಣೆಗಳು ನೈಟ್ರೋಜನ್, ಆಕ್ಸಿಜನ್, ಸಲ್ಫರ್, ಕ್ಲೋರಿನ್ ಅಂಡ್ ನಿಯಾನ್. So if you want to take a note of these metals, metalloids and non-metals, you can go ahead and note it down.
Done? Done, students? Okay, I would consider it as a yes. Thank you so much for all of your patience since I extended the class. So, hope you enjoyed the session and hope it was informative to all of you. Having said that, let me wind up for today's session. Thank you so much for active participation. Have a good rest of the day. Jai Hind, Jai Karnataka Mate, Jai Vidya Shakti, Namaskara.